ಕಾರ್ನರ್ ಪ್ರಾಪರ್ಟಿ. ಈಗ ಇಳಿದು ಮನೆಯನ್ನು ನೋಡುವ. ಅಲ್ಲಿ ಆ ಗಾಡಿ ಕಾಣ್ತಾ ಇದೆ ನೋಡಿ, ಅದು ಮೇನ್ ರೋಡ್. ಇದು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್. ಅದಾದ ಮೇಲೆ ಇಲ್ಲಿ ಒಂದು ಮನೆ ಇದೆ. ಅದಾದ ಕೂಡಲೇ ನಮ್ಮ ಈ ಪ್ರಾಪರ್ಟಿಗೆ ಇರೋದು. ಕಾರ್ನರ್ ಪ್ರಾಪರ್ಟಿ ನೀವು ನೋಡ್ಬೋದು. ಎರಡು ಸೈಡ್ ರೋಡ್ ಇದೆ, ಸಮ ರೋಡ್ ಇದೆ. ನೆಲ ಅಂದರೆ ಫ್ಲ್ಯಾಟ್ ಆಗಿದೆ ನೆಲ. ಸೈಡ್ ಲುಕ್ ನಾನು ತೋರಿಸ್ತಾ ಇರೋದು. ಇದು ನಿಮಗೆ ನಾನು ಫ್ರಂಟ್ ಲುಕ್ ಕೂಡ ತೋರಿಸ್ತೇನೆ. ನೋಡ್ಬೋದು, ಇದು ಫ್ರಂಟ್ ಎಲಿವೇಶನ್. ಕಂಪ್ಲೀಟ್ ಆಗಲಿಲ್ಲ, ಇನ್ನು ಕಂಪ್ಲೀಟ್ ಆಗಬೇಕಷ್ಟೇ. ಪ್ಲಾಸ್ಟರಿಂಗ್ ಆಗಿದೆ. ಇದು ಮತ್ತೊಂದು ಸೈಡ್ನ ಎಲಿವೇಶನ್. ನೋಡಿ, ರೋಡು ಅಲ್ಲಿದೆ, ಮೇನ್ ರೋಡು. ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆ್ಯಕ್ಚುಲಿ, ಪ್ಲಸ್ ಕಾರ್ನರ್ ಸೈಟ್ ಇದು. ಇದರ ಒಂದು 360 ಡಿಗ್ರಿ ವ್ಯೂ ಕೊಡ್ತೇನೆ ನೋಡಿ ನಾನು ನಿಮಗೆ. ರೋಡಲ್ಲಿ ನಿಂತು ನೋಡಿ, ಇದು ಮೇನ್ ರೋಡ್, ಸುತ್ತಮುತ್ತ ಮನೆ ಇದೆ. ಇಲ್ಲಿ ಕೂಡ ಒಂದು ಮನೆ ಇದೆ ಆ್ಯಕ್ಚುಲಿ. ಅವ್ರದ್ದು ಕಾಂಪೌಂಡ್ ವಾಲ್ ಹೈ ಇದೆ, ಈ ಸೈಡ್ ಗಿಡ ಬೆಳೆದಿದೆ, ಹಾಗಾಗಿ ಗೊತ್ತಾಗೋದಿಲ್ಲ ಅಷ್ಟೇ. ಇದು ಒಂದು ಮನೆ ಕಾಣ್ತಾ ಇದೆ ಆಲ್ರೆಡಿ. ಹೀಗೆ ಒಳಗೆ ತನಕ ಮನೆ ಇದೆ. ಇನ್ನು ಒಳಗೆ ಕೂಡ, ಅದು ಕೂಡ ರೆಸಿಡೆನ್ಷಿಯಲ್ ಲೊಕ್ಯಾಲಿಟಿಯೇ, ಒಳಗೆ ಕೂಡ ಮನೆಗಳು ಇದ್ದಾವೆ. ನಾನು ಈಗ ಇಷ್ಟು ಮುಂದೆ ಹೋದೆ, ಇನ್ನೂ ಸಹ ಒಳಗೆ ಇದೆ ಮನೆ, ಬಟ್ ನಾನೀಗ ಅಲ್ಲಿ ತನಕ ಹೋಗೋದಿಲ್ಲ. ನೋಡ್ತಾ ಇದ್ದೀರಲ್ಲ ನನ್ನ ಹಿಂದೆ ಇರುವ ಈ ಮನೆ, ಇದು 3/4 ಸೆಂಟ್ಸ್ ಜಾಗದಲ್ಲಿ ಕಟ್ಟಿರುವ 1309 ಅಂದರೆ 1309 ಸ್ಕ್ವೇರ್ ಫೀಟ್ನ ಡ್ಯೂಪ್ಲೆಕ್ಸ್ ಮನೆ. 3 ಬೆಡ್ರೂಮ್ ಇದೆ. ಕೆಳಗೆ 1 ಬೆಡ್ರೂಮ್, ಕಿಚನ್, ಹಾಲ್, ಲಿವಿಂಗ್ ರೂಮ್ ಮತ್ತು ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ಸ್. ಕೆಳಗೆ 1 ಬಾತ್ರೂಮ್ ಇದೆ, ಮೇಲೆ 2 ಬೆಡ್ರೂಮಿಗೂ ಅಟ್ಯಾಚ್ಡ್ ಬಾತ್ರೂಮ್ಸ್ ಇದೆ. ಅದು ನಾನು ನಿಮಗೀಗ ತೋರಿಸ್ತೇನೆ, ಬನ್ನಿ ಹೋಗುವ. ಇದು ಎಂಟ್ರೆನ್ಸ್, ನಾವು ಆ ಸೈಡಿಂದ ಬಂದದ್ದು. ಗೇಟ್ ನೋಡ್ಬೋದು, ವಾಟರ್ ಟ್ಯಾಂಕ್ ಇದೆ. ಮತ್ತೊಂದು ಕಡೆ ಕೂಡ ಇದು ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ, ತೋರಿಸ್ತೇನೆ ನಾನು ನಿಮಗೆ. ನೋಡಿ, ಇದು ಹಳೆ ಡೋರ್, ಅಂದರೆ ಈಗ ಹಾಕಿರೋದು. ಹೊಸ ಡೋರ್ ಹಾಕಲಿಕ್ಕೆ ಇದೆ. ಇದು ಜಸ್ಟ್ ಕಂಪ್ಲೀಷನ್ ಆಗುವ ತನಕ ಅದು ಹಾಳಾಗಬಾರ್ದು ಡೋರ್ ಹೇಳಿ ಈ ಡೋರ್ ಹಾಕಿರೋದು. ಒಳಗೆ ಹೋಗುವ. ಡೋರ್ ಓಪನ್ ಮಾಡಿದ ಕೂಡಲೇ ನೋಡ್ಬೋದು ನೀವು, ಒಂದು ಸ್ಪೇಷಿಯಸ್ ಲಿವಿಂಗ್ ರೂಮ್ ಇದೆ. ಇಲ್ಲಿ ಕೂಡ ಅವರು ಕಿಟಕಿ ಕೊಟ್ಟಿದ್ದಾರೆ. ಲಿವಿಂಗ್ ರೂಮಿಗೆ ಗಾಳಿ ಬೆಳಕು ಒಳ್ಳೆಯದಿದೆ, ವೆಂಟಿಲೇಷನ್ ಒಳ್ಳೆಯದಿದೆ. ಮತ್ತು ಇದು ಕಿಚನ್ ಆ್ಯಂಡ್ ಯುಟಿಲಿಟಿ ಡೋರ್ ಕೂಡ ನೋಡ್ತಾ ಇದ್ದೀರಿ ನೋಡಿ. ಇದು ಕಿಚನ್ ಆ್ಯಕ್ಚುಲಿ, ಇದು ಕಿಚನಿಗೆ ಅಟ್ಯಾಚ್ಡ್ ಇದು ಡೈನಿಂಗ್ ಏರಿಯಾ. ಈ ಸೈಡ್ ಡೈನಿಂಗ್ ಏರಿಯಾ ಮಾಡಿರೋದು. ಮತ್ತು ಇಲ್ಲಿ ಡೋರ್ ನೋಡ್ಬೋದು ನೀವು, ಇದು ಯುಟಿಲಿಟಿ ಡೋರ್. ಇದು ಕೂಡ ಹಳೆ ಡೋರ್, ಅಂದರೆ ಈಗ ಜಸ್ಟ್ ಟೆಂಪ್ರರಿ ಪರ್ಪಸ್ ಹಾಕಿರೋದಷ್ಟೇ. ಲಿವಿಂಗ್ ರೂಮಲ್ಲೇ ಇಲ್ಲಿ ದೇವರ ಕೋಣೆ ಇದೆ. ದೇವರ ಕೋಣೆ ತೋರಿಸ್ತೇನೆ. ಇದು ಕಂಪ್ಲೀಟ್ ಮಾಡಿ ಕೊಡೋದು ಪ್ರಾಪರ್ಟಿಯನ್ನು, ಹೀಗೆ ನಾವು ಕೊಡೋದಿಲ್ಲ. ಇಷ್ಟು ಕಂಪ್ಲೀಟ್ ಆಗಿದೆ, ಕೆಲಸ ನಡೀತಾ ಇದೆ. ಇವತ್ತು ನಾನು ಹೇಳಿದ್ನಲ್ಲ ವಿಡಿಯೋ ಸ್ಟಾರ್ಟಿಂಗಲ್ಲಿ, ದುರ್ಗಾಷ್ಟಮಿ, ಹಾಗೆ ಎಲ್ಲ ರಜೆಯಲ್ಲಿದ್ದಾರೆ. ಸೊ ವರ್ಕರ್ಸ್ ಇಲ್ಲ ಇವತ್ತು. ಇಲ್ಲಿ ಒಂದು ಬೆಡ್ರೂಮ್ ಇದೆ ನೋಡ್ಬೋದು. ಆ್ಯಂಡ್ ಈ ಬೆಡ್ರೂಮಿಗೆ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ. ನಾವು ಗ್ರೌಂಡ್ ಫ್ಲೋರಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದೇವೆ. ಹೀಗೆ ಈಗ ಇದು ಮೇಲೆ ಹೋಗಲಿಕ್ಕೆ ಮೆಟ್ಟಿಲು. ಇದು ಕೂಡ ಒಳ್ಳೆ ಅಗಲ ಮೆಟ್ಲಿದೆ. ಆಲ್ಮೋಸ್ಟ್ ಒಂದು 3 ಫೀಟ್ಗಿಂತ ಜಾಸ್ತಿ ಇದೆಯಾ ಅಂತ ಅಂದಾಜಲ್ಲಿ ಹೇಳ್ತಿರೋದು. ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ, ಬಟ್ ಇಟ್ ಈಸ್ ವೈಡ್ ಆ್ಯಕ್ಚುಲಿ, ಅಗಲ ಇದೆ. ಈಗ ನಾನು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೇನೆ. ಇನ್ನೂ ಸಹ ನೋಡಿ, ಇಲ್ಲಿ ಕಿಟಕಿಯಿಂದ ಮನೆಗಳು ನೋಡ್ಬೋದು ನೀವು. ಇದು ಕ್ರಾಸ್ ರೋಡ್ ನೋಡಿ, ಅಲ್ಲಿ ತೆಂಗಿನ ಮರ ಕಾಣ್ತಾ ಇದೆಯಲ್ಲ, ಅಲ್ಲಿ ಲೆಫ್ಟ್ ಹೋದರೆ ಅದೇ ಮೇನ್ ರೋಡ್. ಇಲ್ಲಿಂದ ಹೀಗೆ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇರೋದು. ಫಸ್ಟ್ ಫ್ಲೋರಿಗೆ ಬಂದಿದ್ದೇವೆ ಆಲ್ರೆಡಿ. ಇಲ್ಲಿ ಮೆಟ್ಲು ಕಂಟಿನ್ಯೂ ಆಗ್ತದೆ ಟೆರೆಸಿಗೆ ಹೋಗಲಿಕ್ಕೆ. ಇಲ್ಲಿ ಇದು ಒಂದು ಲಾಂಜ್ ಏರಿಯಾ ಕೂಡ ಆ್ಯಕ್ಚುಲಿ ಒಳ್ಳೆಯದುಂಟು. ಇಲ್ಲಿ ಒಂದು ಬೆಡ್ರೂಮ್, ಆ್ಯಕ್ಚುಲಿ ಇದಕ್ಕೆ ಲಾಕ್ ಮಾಡಿದ್ದಾರೆ. ಅಲ್ಲಿ ಮಟೀರಿಯಲ್ ಇದೆ ಸ್ವಲ್ಪ, ಹಾಗೆ ಲಾಕ್ ಮಾಡಿದ್ದಾರೆ. ವಿತ್ ಅಟ್ಯಾಚ್ಡ್ ಬಾತ್ರೂಮ್, ಅದು ಒಂದು ಬೆಡ್ರೂಮ್. ಇದೊಂದು ಬಾಲ್ಕನಿ.
ಮತ್ತು ಇದು ಮತ್ತೊಂದು ಬೆಡ್ರೂಮ್, ಥರ್ಡ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್. ಹೀಗೆ ಇಲ್ಲಿ ಕೂಡ ಹಾಗೆ ಇರೋದು, ಒಂದು ಬೆಡ್ರೂಮ್ ಇದೆ, ಅದಕ್ಕೊಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಈಗ ಟೆರೆಸಿಗೆ ಹೋಗುವ. ನೋಡಿ ಇಲ್ಲಿ ಒಳ್ಳೆ ದೊಡ್ಡ ಟೆರೆಸ್ ಇದೆ, ಬಟ್ಟೆ ಒಣಗಕ್ಕೆ ಹಾಕ್ಲಿಕ್ಕೆ ಎಲ್ಲ ಟೆರೆಸ್. ಇದು ಇಲ್ಲಿ ಮುಂದೆ ಬಂದಿದೆ ನಾನು ನೋಡಿ, ನಿಮಗೆ ಮೇನ್ ರೋಡ್ ಕಾಣ್ತದೆ. ಟೆರೆಸ್ ಮೇಲೆ ನಿಂತು ಒಂದು 360 ಡಿಗ್ರಿ ವ್ಯೂ ಕೊಡ್ತೇನೆ ನಾನು ನಿಮಗೆ. ಪುನಃ ನಾನು ನಿಮಗೆ ಹೇಳಿದ್ದೆ, ಮನೆಯ ಗೇಟ್ ಒಳಗಿಂದ ನಿಂತು ನೀವು ಬಸ್ಸಿಗೆ ವೆಯ್ಟ್ ಮಾಡ್ಬೋದು ಹೇಳಿ, ಅಷ್ಟು ಹತ್ತಿರ ಇದೆ ಬಸ್. ಆ್ಯಕ್ಚುಲಿ ಈಗ ಅಲ್ಲಿ ಬಸ್ ನಿಂತಿಲ್ಲ, ಶಾರದೆ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ ಹೇಳಿ ಅವರಲ್ಲಿ ಸ್ಟೇಜ್ ಹಾಕಿದ್ದಾರೆ. ಅದು ನಾನು ನಿಮಗೆ ತೋರಿಸ್ತೇನೆ. ಅಲ್ಲೇ ಬಸ್ ನಿಲ್ಲುವುದು. ನಾನು ಇದರ ಹೋದ್ಸತಿ ಬಂದಾಗ ನಾನು ತೆಗೆದ ಫೋಟೋ ಇದೆ, ಅದು ನಾನು ನಿಮಗೆ ಇಲ್ಲಿ ನಡುವೆ ಹಾಕ್ತೇನೆ ಕ್ಲಿಪ್ಸ್. ಬಟ್ ಬಸ್ ಸ್ಟಾಪ್ ತುಂಬ ಹತ್ತಿರ ಇದೆ, ಅಂದರೆ ಜಸ್ಟ್ ಪಕ್ಕದ ಬಿಲ್ಡಿಂಗ್ ಅಲ್ಲ, ಅದರ ಪಕ್ಕದ ಬಿಲ್ಡಿಂಗ್ ಬಸ್ ಸ್ಟಾಪೇ. ಹಾಗೆ ನೀವು ಅದನ್ನು ನೋಡ್ಬೋದು. ಮತ್ತು ಇಲ್ಲಿ ತುಂಬ ಕಾರ್ಯಕ್ರಮ ನಡೀತದೆ ಆಗಾಗ. ಈಗಾಗಲೇ ನಿಮಗೆ ನಾನು ಹೇಳಿದಾಗೆ ಶಾರದೆ ಉತ್ಸವದವರು ಇದು ಮಾಡ್ತಾ ಇದ್ದಾರೆ, ಕಾರ್ಯಕ್ರಮ ಮಾಡಲಿಕ್ಕೆ ಹೇಳಿ ಸ್ಟೇಜ್ ಹಾಕಿದ್ದಾರೆ, ಸಾಂಸ್ಕೃತಿಕ ಕಾರ್ಯಕ್ರಮ ಹೇಳಿ. ಹೀಗೆ ನಿಮಗೆ ಜಸ್ಟ್ ಪುನಃ ನೀವು ಕಾರ್ಯಕ್ರಮ ಹಬ್ಬ ಇದ್ದಾಗ ಒಂದು ಗಮ್ಮತ್ತು ಮಾಡಲಿಕ್ಕೆ ದೂರ ಹೋಗಬೇಕಂತೇನಿಲ್ಲ, ನಿಮ್ಮ ಮನೆಯ ಅಂಗಳದ ಹತ್ತಿರವೇ ಕಾರ್ಯಕ್ರಮ ಆಗ್ತದೆ. ಸೊ ನೀವು ಭಾಗವಹಿಸಿದರೆ ಆಯಿತು ಹೋಗಿ. ಇಷ್ಟೆಲ್ಲ ಒಳ್ಳೆ ಅಡ್ವಾಂಟೇಜ್ ಉಂಟು ಇಲ್ಲಿ. ನಾನಾಗಲೇ ಹೇಳಿದಾಗೆ ಸುಮಾರು ದೇವಸ್ಥಾನ ಉಂಟು, ದೈವಸ್ಥಾನ ಉಂಟು, ತುಂಬ ಹತ್ತಿರ ಡಿಸ್ಟೆನ್ಸಲ್ಲೇ ಇರೋದು. ಹಾಗೆ ಇದು ಮೂಡ್ಶೆಡ್ಡೆ ಪಂಚಾಯತ್ ಲಿಮಿಟ್ಸಲ್ಲಿ ಬರೋದು, ಮಂಗಳೂರು ಸಿಟಿ ಕಾರ್ಪೊರೇಷನ್ ಅಲ್ಲ. ವಾಟರ್ ಸಪ್ಲೈ ಕೂಡ ಮೂಡ್ಶೆಡ್ಡೆ ಪಂಚಾಯತಿಂದವೇ ನಿಮಗೆ ಇರೋದು. ಮೂಡ್ಶೆಡ್ಡೆ ಪಂಚಾಯತ್ ಆಫೀಸ್ ಕೂಡ ಇಲ್ಲಿಂದ ದೂರ ಇಲ್ಲ, ಜಸ್ಟ್ ಒಂದು 3/4 ಕಿಲೋಮೀಟರ್ ದೂರ ಇರೋದು ಅಷ್ಟೇ. ಬಹಳ ಒಂದು ಒಳ್ಳೆ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ. ಈ ಮನೆ ಎಷ್ಟೊಂದು ಒಳ್ಳೆ ಲೊಕೇಶನಲ್ಲಿದೆ ಹೇಳಿ ತಿಳ್ಕೊಳ್ಳಿಕ್ಕೆ ನಾನು ನಿಮಗೀಗ ಇನ್ನೂ ಸಹ ಈಗ ನೋಡಿ, ಈಗ ಮನೆಯಿಂದ ಹೊರಗೆ ಬಂದೆ, ನನ್ನ ಹಿಂದೆ ನಿಮಗೆ ಮನೆ ಕಾಣ್ತಾ ಇದೆ. ಮನೆಯಿಂದ ಹೊರಗೆ ಬಂದೆ ನಾನೀಗ. ಈಗ ನಾನು ನಿಮಗೆ ಕ್ಯಾಮೆರಾ ತಿರುಗಿಸಿ ನಿಮಗೆ ತೋರಿಸ್ತೇನೆ ನನಗೆ ಎಲ್ಲಿ ನಿಂತಿದ್ದೇನೆ ಹೇಳಿ. ವಿಡಿಯೋದಲ್ಲಿ ನೀವು ನೋಡಿದ್ರಿ, ನಾನು ಜಸ್ಟ್ ಇದೇ ಲೊಕೇಶನಲ್ಲಿ ಇದ್ದೆ. ಈಗ ನಾನು ತಿರುಗಿ ಸ್ವಲ್ಪ ಮುಂದೆ ಹೋಗ್ತೇನೆ ಅಷ್ಟೇ. ನೋಡಿ, ಇಲ್ಲಿ ಒಂದು ಮನೆ ಇದೆ. ಈ ಮನೆ ಆದ ಕೂಡಲೇ ಇಲ್ಲಿ ನೀವು ನೋಡ್ಬೋದು ಅಂಗಡಿ, ಬೇರೆ ಬೇರೆ ಅಂಗಡಿ ಇದೆ ನೋಡಿ. ಮೇಲೆ ಟೈಲರ್ ಅಂಗಡಿ, ಇಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಟೈಲರ್ ಅಂಗಡಿ. ಇದೊಂದು ಆ್ಯಕ್ಚುಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್. ಇಲ್ಲೊಂದು ಮೆಡಿಕಲ್ ಸ್ಟೋರ್ ಇದೆ, ನೋಡ್ಬೋದು ನೀವು. ಮತ್ತು ಇದು ಶನಿ ಮಹಾತ್ಮ ಟೆಂಪಲ್. ಅಲ್ಲಿ ಕೂಡ ಎದುರು ಒಂದು ಶಿವನ ಸಣ್ಣ ಗುಡಿ ನೀವು ನೋಡ್ಬೋದು. ಮತ್ತು ಇದು ನೋಡಿ, ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವರು ಎಲ್ಲ ಸ್ಟೇಜ್ ರೆಡಿ ಮಾಡಿ ಇಟ್ಟಿದ್ದಾರೆ. ಸಂಜೆ ಕಾರ್ಯಕ್ರಮ ಇರ್ತದೆ ಇಲ್ಲಿ ನೋಡಿ. ಅಲ್ಲಿ ಅವರು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಬಸ್ ಬರುವ ಜಾಗ ಇದು. ಇದೇ ಬಸ್ ಸ್ಟಾಪ್ ಆ್ಯಕ್ಚುಲಿ. ನಾನು ಲಾಸ್ಟ್ ಟೈಮ್ ಕೂಡ ಇಲ್ಲೇ ನಿಂತು ಬಸ್ಸಿದು ಫೋಟೋ ತೆಗೆದು ಈ ವಿಡಿಯೋದಲ್ಲಿ ಹಾಕ್ತೇನೆ. ಅವರೀಗ ಕ್ಲಿಯರ್ ಮಾಡಿ ಅದು ಇಲ್ಲಿ ಇದು ಇಟ್ಟಿದ್ದಾರೆ ಅಷ್ಟೇ, ಸ್ಟೇಜ್ ಹಾಕಿದ್ದಾರೆ. ಇದರ ಹಿಂದೆ ಬಸ್ ಸ್ಟಾಪ್ ಇದೆ ಆ್ಯಕ್ಚುಲಿ. ಆ ಬಿಲ್ಡಿಂಗ್ದು ಪಕ್ಕ ನೀವು ನೋಡ್ಬೋದು, ಅದು ಬಸ್ ಸ್ಟಾಪ್.
ಹಾಗೆ ನಂದಿನಿ ಹಾಲು ಎದುರು ಕಾಣ್ಬೋದು. ಮತ್ತು ನಿಮಗೆ ದಿನಸಿ ಅಂಗಡಿ ಎಲ್ಲ ಪ್ರತಿಯೊಂದು ಇಲ್ಲೇ ಇದೆ. ತರಕಾರಿ, ದಿನಸಿ ಅಂಗಡಿ, ಹಾಲು, ಮೊಸರು ಎಲ್ಲ ನಿಮಗೆ ಇಲ್ಲೇ ಇದೆ. ಇವನ್ ಜಸ್ಟ್ ಧನ್ವಂತರಿ ಕ್ಲಿನಿಕ್ ಹೇಳಿ ಈ ಕಾರಿದು ಇಲ್ಲಿ ಒಂದು ಕಾರ್ ಕಾಣ್ತಾ ಇದೆಯಲ್ಲ, ಅದರ ರೋಡ್ ಕ್ರಾಸ್ ಮಾಡಿ ಸ್ವಲ್ಪ 1 ನಿಮಿಷ 2 ಹೆಜ್ಜೆ ಮುಂದೆ ನಡೆದ್ರೆ ನಿಮಗೆ ಧನ್ವಂತರಿ ಕ್ಲಿನಿಕ್ ಇದೆ. ಇಲ್ಲಿ ನೀವು ನೋಡ್ಬೋದು ಹಿಂದೂ ಯುವ ಸೇನೆ ವಿಷ್ಣುಮೂರ್ತಿ ಶಾಖೆ ಕೂಡ ಅವ್ರದ್ದೊಂದು ಬ್ರ್ಯಾಂಚ್ ಇಲ್ಲಿ ಇದೆ. ಅಲ್ಲಿ ನಿಮಗೆ ಆ್ಯಕ್ಚುಲಿ ನಾನು ಝೂಮ್ ಮಾಡಿ ತೋರಿಸ್ತೇನೆ. ಕರ್ನಾಟಕ ಬ್ಯಾಂಕ್ ನಾವಾಗಲೇ ತೋರಿಸಿದ್ವಲ್ಲ, ಅದೆಷ್ಟು ಹತ್ತಿರ ಇದೆ ಹೇಳಿ. ಪರ್ಪಲ್ ಕಲರ್ ನಿಮಗೆ ಕಾಣ್ಬೋದು. ಐ ಹೋಪ್ ಕಾಣ್ತಾ ಇದೆ. ಮರ ಅಡ್ಡ ಇದೆ, ಅದು ಕರ್ನಾಟಕ ಬ್ಯಾಂಕ್ನ ಒಂದು ಶಾಖೆ ಬ್ರ್ಯಾಂಚ್. ಅಲ್ಲೇ ಸ್ವಲ್ಪ ಮುಂದೆ ಸಲೂನ್ ಇದೆ. ಸೊ ಪ್ರತಿಯೊಂದು ನಿಮಗೆ ಜಸ್ಟ್ 150 ಮೀಟರ್ಸ್ ರೇಡಿಯಸಲ್ಲಿ ಎಲ್ಲ ಅಮ್ಯುನಿಟೀಸ್ ಕೂಡ ಅವೈಲೇಬಲ್ ಇದೆ. ಡೈಲಿ ಲೈಫ್ ನೀವು ಇಲ್ಲಿ ಮಾಡಲಿಕ್ಕೆ ಏನು ಕೊರತೆ ಇರುವುದಿಲ್ಲ. ಈ ಥರದ ಒಂದು ಲೊಕೇಶನಲ್ಲಿ ನಿಮಗೆ ಪ್ರಾಪರ್ಟಿ ಪರ್ಚೇಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಪ್ರಾಪರ್ಟಿಯ ಪ್ರೈಸ್ ಎಷ್ಟು ಮತ್ತು ಬಾಕಿ ಎಲ್ಲ ಡೀಟೇಲ್ಸನ್ನು ನಾನು ನಿಮಗೆ ಕಾಲಲ್ಲಿ ಅಥವಾ ವಾಟ್ಸಪ್ಪಲ್ಲಿ ತಿಳಿಸ್ತೇನೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.